ಹುಡುಗಿ ಇದ್ದರೆ ಎಂಥ ಒಂದು ಸಂಭ್ರಮ ಸಂಕಟ ಇರ್ತದೆ. ಆ ಹುಡುಗಿ ಇದ್ದಾರೆ ಅಂತ ಒಬ್ಬ 16 ವರ್ಷದ ಒಬ್ಬ ಮಗಳು ಮನೆಯಲ್ಲಿದ್ದಾರೆ. ಇಷ್ಟದೇ ರೀತಿಯಾದಂಥ ಹಬ್ಬಗಳ ಬಗ್ಗೆ ಅವರಿಗಿರುವಂಥ ಉತ್ಸಾಹ, ರಂಗೋಲಿ ಹಾಕೋದು, ಹೂ ಕೊಯ್ಯೋದು, ಹಾಡು ಹೇಳೋದು, ಆ ಯೌವನವೇ ಹಾಗೆ ಅದೊಂದು ಸಜೀವವಾದ ಉಕ್ಕುವಂಥ ತರಹದ ಒಂದು ಕೋಲಾಹಲ ಇರುವಂಥ ಒಂದು ಸಂಭ್ರಮ ಪಡುವಂಥ ಎಲ್ಲರೂ ಅಂತಹ ಒಂದು ಯೌವನದ ಒಂದು ಸ್ಥಿತಿಯದು ಷೋಡಶ ಒಂದು ಕಾಲ. ಜೊತೆಗೆ ತಂದೆ ತಾಯಿಗಳಿಗೆ ಆತಂಕ ಕೂಡ ಇರ್ತದೆ. ಅವಳಿಗೆ ಹೊಸ ಜೀವನದ ಬಗ್ಗೆ ಕನಸುಗಳು, ಆತಂಕಗಳು, ಭಯ, ಬಯಕೆ ಇವೆಲ್ಲ ಇರೋ ಜೊತೆಗೆ ಇವಳು ಮುಂದೆ ಹೊರಟು ಹೋಗ್ತಾ ಇದ್ದಾಳೆ ಕುಟುಂಬವನ್ನು ಬಿಟ್ಟು. ಏನಪ್ಪ ಇವಳಿಗೊಂದು ಜವಾಬ್ದಾರಿಯುತವಾದಂಥ ಸ್ಥಾನವನ್ನು ಹೇಗೆ ಪಡ್ಕೊಳ್ತಾರೆ ಇವಳು ಅನ್ನುವಂಥ ಒಂದು ಆತಂಕ, ಒಂದು ಉದ್ವೇಗ ಕೂಡ ಇರ್ತದೆ, ಒಂದು ಕೋಲಾಹಲ ಇರ್ತದೆ. ಹೀಗೆ ಸಣ್ಣ ಕಥೆ ಅನ್ನುವಂಥದ್ದು ಒಬ್ಬ ಷೋಡಶಿಯ ಒಂದು ಸ್ಥಾನವನ್ನು ಸಾಹಿತ್ಯದಲ್ಲಿ ಪಡೆದಿದ್ದಾರೆ. ಹಾಗಾಗಿ ಅದಕ್ಕೆ ಬೇಂದ್ರೆಯವರು ಹೇಳುವಂಥದ್ದು ಸಣ್ಣ ಕಥೆ ಅಂತಂದರೆ ಒಂದು ಭಾವಗೀತೆ ಗಾತ್ರದಲ್ಲ, ಗುಣದಲ್ಲಿ ಈ ರೀತಿಯಾದಂಥ ಷೋಡಶಿಯ ಎಲ್ಲ ಗುಣಗಳು ಸಣ್ಣ ಕಥೆಗೆ ಇರುತ್ತೆ. ಹಾಗಾಗಿ ಇಲ್ಲಿ ನೀವು ಗಮನಿಸಬೇಕಾದದ್ದು ಏನು ಅಂತಂದರೆ, ನಾನು ಭಾಷೆ ಅನ್ನುವಂಥದ್ದು ಒಬ್ಬ ಮನುಷ್ಯ ಅಂದಾಗ ಇಲ್ಲಿ ಮನುಷ್ಯನನ್ನು ನಾನು ಈ ಷೋಡಶಿ ಒಬ್ಬ ಹುಡುಗಿಯ ರೂಪದಲ್ಲಿ ಅರ್ಥ ಮಾಡಿಕೊಳ್ತೇನೆ. ಅವಳು ಹೇಗೆ ಹೋಗ್ತಾಳಲ್ಲ, ಅವಳು ಆ ಒಂದು ಸಂಭ್ರಮಿಸ್ತಾಳಲ್ಲ, ಅದು ನಿಜವಾದಂಥ ಒಂದು ಸಾಹಿತ್ಯದ ಭಾಷೆ ಅನ್ನುವಂಥದ್ದು ಒಂದು. ಎರಡನೇದು ಸ್ಥಾನ ಅಂತಂದರೆ ಕಾವ್ಯವಿರಲಿ, ಕಾದಂಬರಿ ಇರಲಿ, ಕಥನದ ಒಂದು ದೊಡ್ಡದಾದಂಥ ಒಂದು ಪರಂಪರೆ ಇರಲಿ, ಅಲ್ಲೆಲ್ಲ ನಮ್ಮೆಲ್ಲ ಶಾಸ್ತ್ರಗಳು, ಆಧ್ಯಾತ್ಮಿಕವಾದಂಥ ಸಂಗತಿಗಳು ಅದರ ಮೂಲಕವೇ ಆಗಿರುತ್ತದೆ. ಉದಾಹರಣೆಗೆ ರಾಮಾಯಣ ಮಹಾಭಾರತ ಅಂತಂದರೆ ಅಲ್ಲಿ ಈ ವೇದ ಉಪನಿಷತ್ತುಗಳ ಒಂದು ಸಾರಾಂಶ ಇದೆ. ನಾನು ಹೇಳ್ತಾ ಇರೋದೇನೆಂದರೆ, ಕಥೆಯಾಗಲಿ ಕಾವ್ಯವಾಗಲಿ ಒಂದು ಆಧ್ಯಾತ್ಮಿಕವಾದ ಜಗತ್ತನ್ನು ಎಲ್ರಿಗೂ ಹಂಚುವಂಥ ಕೆಲಸ ಮಾಡಿ. ನಮ್ಮಲ್ಲಿ ಒಂದು ರಾಜಕೀಯ ಏನಿದೆ ಸಂಪ್ರದಾಯದಲ್ಲಿ, ಪರಂಪರೆಯಲ್ಲಿ ಭೌತಿಕವಾದಂಥ ಸಂಪತ್ತನ್ನು ಎಲ್ಲ ಜಾತಿ ವರ್ಗಗಳಿಗೆ ಹಂಚುವಂಥ ಒಂದು ರಾಜಕೀಯ ವ್ಯವಸ್ಥೆ, ಪ್ರಣಾಳಿಕೆ ಇದೆ ನಮ್ಮಲ್ಲಿ. ಯಾವುದೇ ಒಂದು ಸರ್ಕಾರ ಬಂದರೆ, ಅದು ಒಂದು ಜೀವಪರವಾದಂಥ ಸರ್ಕಾರ ಬಂದಾಗ ಅದು ಭೌತಿಕವಾದಂಥ ಸಂಪತ್ತುಗಳನ್ನು ಈ ದೇಶದಲ್ಲಿರುವಂಥ ಎಲ್ಲ ವರ್ಗಗಳಿಗೆ ಹಂಚುವಂಥ ಕೆಲಸ ಮಾಡ್ತದೆ. ಆದರೆ ಅದೊಂದೇ ಸಂಪತ್ತು ಅಲ್ವಲ್ಲ, ಒಂದು ಆಧ್ಯಾತ್ಮಿಕ ಸಂಪತ್ತು ಅಂತಿದೆ, ಒಂದು ಕಲಾ ಸಂಪತ್ತು ಅಂತಿದೆ, ಒಂದು ಸಾಂಸ್ಕೃತಿಕ ಸಂಪತ್ತು ಅಂತಿದೆ. ಅದನ್ನು ಹಂಚೋದು ಹೇಗೆ? ಅದನ್ನು ಹಂಚೋದಕ್ಕೆ ಯಾವುದೇ ಒಂದು ರಾಜಕೀಯ ವ್ಯವಸ್ಥೆ ಹೋಗೋದಿಲ್ಲ. ಅದನ್ನು ಹಂಚುವಂಥ ಕೆಲಸ ಮಾಡೋದು ಕತೆ ಮತ್ತು ಕಾವ್ಯ ಸಾಹಿತ್ಯ. ಹಾಗಾಗಿ ಸಾಹಿತ್ಯ ಈ ಒಂದು ಸಣ್ಣ ಕಥೆಯನ್ನು ತೆಗೆದುಕೊಂಡ್ಬಿಟ್ರೆ ಒಬ್ಬರಿಂದ ಮತ್ತೊಬ್ಬರಿಗೆ ಅದು ಸಂಚರಿಸುವಂಥ ಒಂದು ರೂಪ. ನಾನು ಒಂದು ಕತೆ ಕೇಳಿದರೆ ನಾನು ಮತ್ತೊಬ್ಬನಿಗೆ ಹೇಳ್ತೇನೆ, ಅದನ್ನು ಮತ್ತೊಬ್ಬನಿಗೆ ಹೇಳ್ತೇನೆ. ಹೀಗಾಗಿ ಈ ಸಾಹಿತ್ಯ ಸಣ್ಣ ಕಥೆ ಅನ್ನುವಂಥದ್ದು ಈ ಒಂದು ವಾಹಕವಾಗಿರೋದ್ರಿಂದ, ಜ್ಞಾನದ, ಶಾಸ್ತ್ರದ, ಆಧ್ಯಾತ್ಮದ ಒಂದು ವಾಹಕವಾಗಿರೋದರಿಂದ ಎಲ್ಲ ಜನರಿಗೆ ಸಮಾನವಾಗಿ ಅದು ವಿತರಣೆಯಾಗುವಂಥ ಒಂದು ಕೆಲಸವನ್ನು